ಮಧುರವನ್ನು ಹೇಳುವಂತಹ ಮತ್ತು ಸಕಾರಾತ್ಮಕವಾಗಿ ಜೀವನವನ್ನು ತಗೊಳ್ಬೋದು ಅನ್ನೋದನ್ನು ಹೇಳುವಂತಹ, ಮಕ್ಕಳಿಗೆ ಬೇಕಾದಂತಹ ಭವಿಷ್ಯದ ಆಸೆಗಳನ್ನು, ಕನಸುಗಳನ್ನು ಅವರು ಕಾಣಬೇಕಾದ ರೀತಿಯನ್ನು ಹೇಳಬೇಕಾದಂಥ ಒಂದು ಚಿತ್ರ ಆಗಬೇಕಾಗಿತ್ತು. ಆ ದೃಷ್ಟಿಯಲ್ಲಿ ನಮಗೆ ಸಿಕ್ಕಂತಹ ಈ ಒಂದು ಸಣ್ಣ ಅವಕಾಶವನ್ನು ಲತಾ ಜಯಪ್ರಕಾಶ್ ತನ್ನ ಮಗನ ಮುಖಾಂತರ ಅದನ್ನು ಸಾಕ್ಷಾತ್ಕಾರಗೊಳಿಸಿದ್ದಾರೆ. ಅವರಿಗೆ ಮೊದಲು ಆಭಾರ ಮನ್ನಣೆ ಇಡೀ ತಂಡದ ಪರವಾಗಿ. ಆ ಹುಡುಗನ್ನು ಕೂಡ ನಾನು ನನ್ನ ಬಾಬಾ ವರ್ಣ ಅಕಾಡೆಮಿಯ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಟ್ರೈನ್ ಮಾಡಿ ನಂತರ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಯಾವುದೇ ಒಂದು ಕೌಶಲ್ಯ ಶಿಕ್ಷಣದ ಜೊತೆಯಲ್ಲಿದ್ದಾಗ ಮಾತ್ರ ಅದು ಉಳಿಯುತ್ತೆ. ಶೈಕ್ಷಣಿಕವಾಗಿ ಬೆಳೀಬೇಕು, ಕಲಿಕೆಯ ಜೊತೆಯಲ್ಲಿ ಬೆಳೀಬೇಕು ಅನ್ನುವಂತಹ ಎಜುಕೇಷನ್ ಇನ್ ಸಿನಿಮಾ, ಸಿನಿಮಾ ಇನ್ ಎಜುಕೇಷನ್ ಅನ್ನುವ ಸ್ಲೋಗನನ್ನು ಹೇಳಿದವನು ನಾನು. ಸೊ ಹಾಗಾಗಿ ಆ ಹುಡುಗ ಅದನ್ನು ಅಲ್ಲಿ ಕಲಿತ ಮೇಲೆ ನಮಗೊಂದು ಧೈರ್ಯ, ಮಾಡ್ಬೋದು ಇವನು ಅಂತ. ನೀವು ನೋಡಿದ ಮೇಲೆ ನೀವೇ ಹೇಳ್ತೀರಿ ಹೇಗೆ ಮಾಡಿದ್ದಾನೆ ಅಂತ. ಮುಖ್ಯವಾಗಿ ಯಾವತ್ತೋ ಒಂದು ದಿವಸ ಈ ಸಿನಿಮಾನ ಅಥವಾ ಈ ಸಿನಿಮಾದ ಒಟ್ಟಾರೆ ನಿರ್ದೇಶನ ಅನ್ನುವಂತಹ ಸಾಮರ್ಥ್ಯವನ್ನು ತೋರಿಸಬೇಕಾಗಿದ್ದು ಸುಮಾರು ಒಂದು 15-20 ವರ್ಷಗಳ ಹಿಂದೆಯೇ ಮಾಡಬೇಕಾಗಿತ್ತು ನಾಗಿಣೀಭರಣ. ಯಾಕಂದರೆ ನಾನು ಮಾಡ್ತಾ ಇದ್ದಾಗ ಜೊತೆಯಲ್ಲಿ ನನ್ನ ಎಲ್ಲ ಕೆಲಸಗಳನ್ನು ಮಾಡ್ತಾ ನನ್ನ ಶ್ಯಾಡೋ ಡೈರೆಕ್ಟ್ರಾಗಿ ಸಾಕಷ್ಟು ಸಲ ಕೆಲಸ ಮಾಡಿದ್ದಾರೆ. ಸೀರಿಯಲ್ಗಳಲ್ಲಂತೂ ಇಲ್ಲ ಅವಳಿರ್ತಿದ್ದು, ಇಲ್ಲ ನಾನಿರ್ತಿದ್ದೆ, ಇಲ್ಲ ಮಠ ಇರ್ತಿದ್ದ, ಹೀಗೆ. ಸೊ ನಿರಂತರವಾಗಿ ನನ್ನ ಎಲ್ಲ ಸೃಜನಶೀಲ ಕೆಲಸಗಳಲ್ಲಿ ನನ್ನ ಹಿಂದಿನ ಒಂದು ಶಕ್ತಿಯಾಗಿ ಕೆಲಸ ಮಾಡಿದವರು, ಹಿಂದೆಯೇ ಒಂದು 20 ವರ್ಷಗಳ ಹಿಂದೆಯೇ ನಿರ್ದೇಶಕರಾಗಬಹುದಾಗಿದ್ದ ಎಲ್ಲ ಇದ್ದಿದ್ದವರು ಕೊನೆಗೂ ಧೈರ್ಯ ಮಾಡಿ ನಾನು ಈಗ ಮಾಡೇ ಬಿಡ್ತೀನಿ ಅಂತ ಮಾಡಿ ಅದನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದಾರೆ. ಎಲ್ರಿಗೂ ಅನ್ನಿಸ್ಬೋದು ಎಲ್ಲ ಸೇರ್ಕೊಂಡು ಏನೋ ಮಾಡ್ತೀವಿ, ಇಲ್ಲ, ಅವ್ರ ಪಾಡಿಗೆ ಅವರು ಅದನ್ನು ಮಾಡಿದ್ದಾರೆ. ಪನ್ನಗ ಸಿನಿಮಾ ಮಾಡುವಾಗಲೂ ನಾನೇನಾದ್ರು ಬಂದಿದ್ದೇನೆ ಆ ಸೆಟ್ಗೆ. ಹಾಗೆ ನಾಗಿಣೀಭರಣ ಅವ್ರು ಮಾಡುವಾಗಲೂ ಸೆಟ್ಗೆ ನನ್ನ ರೋಲಿಗೆ ಮಾತ್ರ ಒಂದು ದಿವಸ ಹೋಗಿದ್ದೆ. ಅದರ್ವೈಸ್ ನಾನು ಡೆಲ್ಲಿಲಿದ್ದೆ. ಡೆಲ್ಲಿನಲ್ಲಿ ಇಂಡಿಯನ್ ಪನೋರಮಾ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಆಗಿದ್ದೆ. ಹಾಗಾಗಿ 45 ದಿವಸ ಅಲ್ಲಿ ಇರಬೇಕಾದಂತು. ಒಟ್ಟಿನಲ್ಲಿ ಯಾವುದೇ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆದಾಗ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೇಕಾದಂತಹ ಒಂದು ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಇತ್ತೀಚೆಗೆ ಅದು ಭಾಳ ಜಾಸ್ತಿನೂ ಆಗ್ತಿದೆ ಅಂತ ನಂಗೆ ಅನಿಸುತ್ತೆ. ನಾವು ಭಾಳ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ, ಭಾಳ ಡಿಫ್ರೆಂಟ್ ನಮ್ಮ ಸಿನಿಮಾ ಅಂತ ಹೇಳ್ತಾ ಇರ್ತೀವಿ. ಅದು ಏನು ಡಿಫ್ರೆಂಟ್ ಅಂತ ಸಿನಿಮಾ ಆದಮೇಲೂ ಗೊತ್ತಾಗಲ್ಲ. ಆದರೆ ನಮ್ಮ ಒಳಗಿನ ಹಲವು ತುಡಿತಗಳನ್ನು ಹೇಳೋದಕ್ಕೆ ಕೆಲವು ಸಿನಿಮಾಗಳನ್ನು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಮಾಡ್ತಾ ಇದ್ದಾರೆ. ಮಾರ್ಕೆಟಿಯ ಸಿನಿಮಾ ಬೇರೆ, ಈ ರೀತಿಯ ಸ್ವತಂತ್ರ ನಿರ್ದೇಶನದ ಸಿನಿಮಾಗಳು ಬೇರೆ ಆಗ್ತಾ ಇದೆ. ಒಂದು ಕಾಲಘಟ್ಟ ಇತ್ತು 1970ರ ದಶಕದಲ್ಲಿ ಈ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸೇ ಪ್ಯಾರಲಲ್ ಸಿನಿಮಾದ ಮುಖಾಂತರ ನಂತರ ಮುಖ್ಯವಾಹಿನಿಯ ಸಿನಿಮಾಗಳಿಗೆ ಬಂದಂಥವರು. ಹಾಗಾಗಿ ಇಲ್ಲಿ ಈ ಪ್ರಯೋಗಗಳಿಗೆ ಗಟ್ಟಿಯಾದಂತಹ ಒಂದು ಪ್ರೋತ್ಸಾಹ, ಸಹಾಯ ಮತ್ತು ಒಂದು ರೀತಿಯ ಜನಮನ್ನಣೆ ಸಿಕ್ಕರೆ ಆಗ ನಿಧಾನವಾಗಿ ಇವರೆಲ್ಲರೂ ಕೂಡ ಮುಖ್ಯವಾಹಿನಿಯ ಅದ್ಭುತವಾದ ಕಂಟೆಂಟ್ಗಳನ್ನು ಕೊಡುವಂಥ ಹೆಜ್ಜೆ ಹಾಕ್ತಾರೆ. ಆ ಮಾತು ಸತ್ಯ ಆಗುತ್ತೆ ಅನ್ನೋದು. ಸೊ ಆ ದಿಸೆಯಲ್ಲಿ ಜೀನಿಯಸ್ ಮುತ್ತ ನಾಗಿಣೀಭರಣ ಅವರಿಗೆ ಮುಖ್ಯವಾಹಿನಿಯ ಮೂಲ ಭಾಳ ದೊಡ್ಡ ನಿರ್ದೇಶನದ ಒಂದು ಸಿನಿಮಾನು ಸಿಗಲಿ ಅಂತ ಆಶಿಸ್ತಾ, ಅದರಲ್ಲೂ ನಾನು ಭಾಳ ಒಳ್ಳೆ ರೋಲ್ ಮಾಡೋ ಜಾಗ ಸಿಗಲಿ ಅಂತ ಕೇಳ್ಕೋತಾ ಇವತ್ತಿನ ಈ ಪ್ರೆಸ್ ಮೀಟ್ಗೆ ಬಂದಿರೋ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ ಯಾವಾಗಲೂ ಮೇಕರ್ಗೂ ಮತ್ತು ನಿಮಗೂ. ಹಾಗಾಗಿ ಆ ಅವಿನಾಭಾವ ಸಂಬಂಧ ಸದಭಿರುಚಿಯತ್ತ ದಿಕ್ಕಿನಲ್ಲಿ ಹೋಗೋ ಹಾಗಾಗಲಿ ಅನ್ನೋ ಮಾತನ್ನು ಹೇಳ್ತಾ ಜೀನಿಯಸ್ ಮುತ್ತಾಗೆ ಶುಭಾಶಯಗಳನ್ನ ಹೇಳ್ತಾನೆ. ಲತಾಗೆ, ಶ್ರೇಯಸ್ಗೆ, ನಾಗಿಣಿ ಅವರಿಗೆ ಮತ್ತು ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳ್ತೇನೆ. ಒಳ್ಳೆಯದಾಗಲಿ. ಸಿರಿಗನ್ನಡಂ ಗೆಲ್ಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.